ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತಿದೆ. ಯಾವುದೇ ಒಂದು ಫೋಟೋಸನ್ನು ಅಥವಾ ವೀಡಿಯೋಸನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ದಿಸ್ ಫೈಲ್ ಫಾರ್ಮ್ಯಾಟ್ ಈಸ್ ನಾಟ್ ಸಪೋರ್ಟೆಡ್ ಅಂತ ಬರುತ್ತೆ. ನೀವು ಸ್ಟೇಟಸಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಈ ರೀತಿಯಾಗಿ ಬರುತ್ತೆ. ಕೆಲವೊಂದು ಫೈಲು ಸೆಲೆಕ್ಟ್ ಆಗ್ತಿಲ್ಲ. ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ಸಿಗೆ ಕೆಲವೊಂದು ವೀಡಿಯೋ ಕ್ಲಿಪ್ಪನ್ನು ಸೆಂಡ್ ಮಾಡಬೇಕಾದ್ರೆ ದಿಸ್ ಫೈಲ್ ಈಸ್ ನಾಟ್ ಸಪೋರ್ಟೆಡ್ ಅಂತ ಬರುತ್ತೆ. ತುಂಬ ಪ್ರಾಬ್ಲಮ್ ಬರ್ತಿದೆ ತುಂಬ ಮಂದಿಗೆ. ಇದು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ರೀಸೆಂಟಾಗಿ ವಾಟ್ಸಪ್ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಂದ ನಂತರ ಈ ರೀತಿಯಾದ ಸಮಸ್ಯೆ ಆಗ್ತಿದೆ. ಯಾರ ಮೊಬೈಲಲ್ಲಿ ವಾಟ್ಸಪ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿದೆ, ಸೊ ಅವರು ಈ ಸಮಸ್ಯೆನ ಫೇಸ್ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಈ ಟ್ರಿಕ್ಕನ್ನು ಅಪ್ಲೈ ಮಾಡ್ತಿದ್ದೀನಿ. ವಾಟ್ಸಪ್ಪಲ್ಲಿ ನಿಮಗೆ ಯಾವುದೇ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡುವಾಗ ವೀಡಿಯೋಸನ್ನು ಶೇರ್ ಮಾಡಬೇಕಾದ್ರೆ ಈ ಸಮಸ್ಯೆ ಬರಲ್ಲ. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೀವು ಆ್ಯಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಆ್ಯಪ್ಸನ್ನು ಸರ್ಚ್ ಮಾಡಿದಾಗ ಇಲ್ಲಿ ಆ್ಯಪ್ಸ್ ಲಿಸ್ಟ್ ಬರುತ್ತೆ. ಸಿಂಪಲಾಗಿ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. 3 ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ 3 ವರ್ಕ್ ಆಗುತ್ತೆ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ಇದು ಯಾರಿಗೆಲ್ಲ ಬಂದಿದೆ ಅಂತ ಹೇಳಿದ್ರೆ, ಯಾರ್ದೆಲ್ಲ ವಾಟ್ಸಪ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿದೆ ಅವರಿಗೆ ಈ ಸಮಸ್ಯೆ ಬಂದಿದೆ. ಫ್ರೆಂಡ್ಸ್, ಅದೇ ರೀತಿ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಜೊತೆಗೆ ವಾಟ್ಸಪ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕೂಡಲೇ ಶೇರ್ ಮಾಡಿ. ತುಂಬ ಮಂದಿ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಈ ಪ್ರಾಬ್ಲಮ್ ನಿಮ್ಮ ಫೋನಲ್ಲಿ ಬರ್ತಾ ಇದ್ದರೆ ಸೊ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಗೈಸ್, ಇವಾಗ ಇಲ್ಲಿ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡ್ಬೋದು 4 ಸ್ಟಾಪ್ ಅಂತ ಇದೆ. ಮಿಡ್ಲಲ್ಲಿ 4 ಸ್ಟಾಪನ್ನು ಕ್ಲಿಕ್ ಮಾಡಿ. ಮೊದಲಾಗಿ ವಾಟ್ಸಪ್ಪನ್ನು 4 ಸ್ಟಾಪ್ ಮಾಡ್ಕೊಳ್ಳಿ. 4 ಸ್ಟಾಪ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಕೆಳಗಡೆ ನೋಡ್ಬೋದು ಸ್ಟೋರೇಜ್ ಯೂಸೇಜ್ ಅಂತ ಇದೆ. ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಡಿ. ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಗೈಸ್, ಇಷ್ಟು ಮಾಡಿದ ನಂತರ ಇವಾಗ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿ. ಇವಾಗ ನೀವು ವೀಡಿಯೋಸ್ ಎಲ್ಲ ಸೆಂಡ್ ಆಗ್ತಿದೆಯಾ, ಸ್ಟೇಟಸ್ಗೆ ಅಪ್ಲೋಡ್ ಆಗ್ತಿದೆಯಾ ಚೆಕ್ ಮಾಡಿ. ಸೊ ಇಷ್ಟು ಮಾಡ್ತಿದ್ದಾಗನೇ ಕೆಲವೊಂದು ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಎಲ್ಲ ಫೈಲ್ ಫಾರ್ಮ್ಯಾಟು ಸಪೋರ್ಟ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಇದು ಒಂದನೇದಾಗಿ ಮಾಡಬೇಕು. ಇದಾದ ನಂತರ ನೀವು ಎರಡನೇದಾಗಿ ಮಾಡಬೇಕು. ಇದು ಒಂದು ವೇಳೆ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗ ನೀವು ಓಲ್ಡ್ ವರ್ಷನ್ಗೆ ಸ್ವಿಚ್ ಮಾಡಬೇಕಾಗುತ್ತೆ. ಸ್ವಿಚ್ ಅಂತ ಹೇಳಿದ್ರೆ ನೀವು ಏನೀಗ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಿ ಇದನ್ನ ಅನ್ಇನ್ಸ್ಟಾಲ್ ಮಾಡಿ ಓಲ್ಡ್ ವರ್ಷನ್ APK ಡೌನ್ಲೋಡ್ ಮಾಡಿ ಅದ್ರ ಮೂಲಕ ನೀವು ಲಾಗಿನ್ ಆಗಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಇದು ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಆಗಿದೆ, ಅಪ್ಡೇಟ್ ಮಾಡಿದ ನಂತರ ಈ ರೀತಿಯಾಗಿ ಪ್ರಾಬ್ಲಮ್ ಬರ್ತಿದೆ. ಅದನ್ನ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಅನ್ಇನ್ಸ್ಟಾಲ್ ಮಾಡಬಾರ್ದು. ನಿಮ್ಮ ಡಾಟಾ ಹೋಗುತ್ತೆ. ಮೊದಲಾಗಿ ಬ್ಯಾಕಪ್ ತಗೋಬೇಕು. ಸಿಂಪಲ್ ಆಗಿ ವಾಟ್ಸಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ವಾಟ್ಸಪ್ ಓಪನ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಬಾಟಮಲ್ಲಿ ಚಾರ್ಟ್ ಬ್ಯಾಕಪ್ ಅಂತಿದೆ. ಸಿಂಪಲ್ ಆಗಿ ಚಾರ್ಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಗೂಗಲ್ ಅಕೌಂಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡಿದ ನಂತರ ನೀವು ಯಾವುದಾದ್ರು ನಿಮ್ಮ ಜಿಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಜಿಮೇಲ್ ಐಡಿ ಇಂಪಾರ್ಟೆಂಟು, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಬೇಕಾಗುತ್ತೆ. ಸಿಂಪಲ್ ಆಗಿ ಮೇಲ್ಗಡೆ ಬ್ಯಾಕಪ್ ಅಂತಿದೆ, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ವಾಟ್ಸಪ್ನಲ್ಲಿರುವಂಥ ಎಲ್ಲ ಡಾಟಲ್ಲಿ ಬ್ಯಾಕಪ್ ಆಗುತ್ತೆ. ಬ್ಯಾಕಪ್ ಆದ ನಂತರ ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬ್ಯಾಕಪ್ 100% ಆದ ನಂತರ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರಲ್ಲಿ ವಾಟ್ಸಪ್ ಓಲ್ಡ್ ವರ್ಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವಾಟ್ಸಪ್ ಓಲ್ಡ್ ವರ್ಷನ್ ಅಂತ ಸರ್ಚ್ ಮಾಡಿದಾಗ ಅಪ್ ಟು ಡೌನ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಇಲ್ಲಿ ವಾಟ್ಸಪ್ನ ಎಲ್ಲ ವರ್ಷನ್ ಸಿಗುತ್ತೆ. ಇವಾಗ ನೀವು ಇಲ್ಲಿ ಓಲ್ಡ್ ವರ್ಷನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ನೋಡ್ಬೋದು ಯಾವ ಡೇಟಿಗೆ ಲಾಂಚ್ ಆಗಿರುವಂಥ ಯಾವುದೆಲ್ಲ ಅಪ್ಡೇಟ್ ಬಂದಿದೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಏಪ್ರಿಲ್ 5 ಅಂತ ಇದೆಯಲ್ವಾ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಅದಕ್ಕಿಂತ ಲೋವರ್ ಆಗಿರುವಂಥ ಯಾವುದೇ ಒಂದು ವರ್ಷನ್ ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಬಾಟಮಲ್ಲಿ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಂತ ಇದೆ. ಈ ಗ್ರೀನ್ ಕಲರ್ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಡೌನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೋಡ್ಬೋದು ಈ ರೀತಿ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಡೌನ್ಲೋಡ್ ನೀವು ಕ್ಲಿಕ್ ಮಾಡಿ ಡೌನ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇವಾಗ ನೀವು ಏನು ಮಾಡಬೇಕು, ಇಷ್ಟ ಆಗ್ತಿದ್ದಾಗ ನಿಮ್ಗೆ ಇವಾಗ ವಾಟ್ಸಪ್ಪಲ್ಲಿ ಬ್ಯಾಕಪ್ ಕಂಪ್ಲೀಟ್ ಆಗಿರುತ್ತೆ. ಬ್ಯಾಕಪ್ ಕಂಪ್ಲೀಟ್ ಆದ ನಂತರ ಸಿಂಪಲ್ ಆಗಿ ನೀವು ಏನು ಮಾಡಬೇಕು, ವಾಟ್ಸಪ್ಪನ್ನು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ಏನು APK ಡೌನ್ ಮಾಡಿದ್ರಿ ಕ್ರೋಮ್ ಬ್ರೌಸರಲ್ಲಿ ಅದನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೀವು ಯಾವ ವಾಟ್ಸಪ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಹಾಕಿ ನಂತರ OTP ಎಂಟರ್ ಮಾಡಿ. ನಂತರ ಇಲ್ಲಿ ಬ್ಯಾಕಪ್ ಆಪ್ಷನ್ ಬರುತ್ತೆ, ಇಂಪಾರ್ಟೆಂಟು. ಬ್ಯಾಕಪ್ ಸೆಲೆಕ್ಟ್ ಮಾಡಿ. ಬ್ಯಾಕಪ್ಪನ್ನು ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಬ್ಯಾಕಪ್ ಸೆಲೆಕ್ಟ್ ಮಾಡಿ. ಅದೇ ಜಿಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡಿ. ಜಿಮೇಲ್ ಐಡಿ ಹಾಕಿದ ನಂತರ ಅಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಏನಲ್ಲಿ ನೀವು ಬ್ಯಾಕಪ್ ತಗೊಂಡಿರಿ ಎಲ್ಲ ಕೂಡ ಅಲ್ಲಿ ಬರುತ್ತೆ. ಚಾರ್ಟು ಫೋಟೋ ಎಲ್ಲ ಕೂಡ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ವಾಟ್ಸಪ್ಪನ್ನು ಸ್ವಿಚ್ ಮಾಡ್ಬೋದು. ಅಂದರೆ ಲೇಟೆಸ್ಟ್ ವರ್ಷನ್ ಏನು ಡೌನ್ ಮಾಡಿದ್ರಿ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಓಲ್ಡ್ ವರ್ಷನ್ ಇನ್ಸ್ಟಾಲ್ ಮಾಡೋ ಮೂಲಕ ನೀವು ಮತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಫ್ರೆಂಡ್ಸ್, ಒಂದು ವೇಳೆ ನೀವು ವಾಟ್ಸಪ್ಪನ್ನು ಡಿಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ರಿಸ್ಕ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿ ನೀವು ಯಾವುದನ್ನ ಅಪ್ಡೇಟ್ ಮಾಡಬೇಕಂತ ಅಥವಾ ಯಾವುದನ್ನು ಕಳಿಸ್ಬೇಕು ಅಂದ್ಕೊಂಡಿದ್ರೆ ಆ ವಿಡಿಯೋ ಕ್ಲಿಪ್ಪನ್ನು ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ವಾ, ಈ ಡಾಕ್ಯುಮೆಂಟಲ್ಲಿ ಸೆಲೆಕ್ಟ್ ಮಾಡಿ ಕಳಿಸಿ. ಆವಾಗ ಇದು ವರ್ಕ್ ಆಗುತ್ತೆ. ಸೊ ಈ 3 ಮೆಥಡಲ್ಲಿ ವರ್ಕ್ ಮಾಡ್ಬೋದು. ಅಥವಾ ಇದು ಬಂದುಬಿಟ್ಟು ನಿಮಗೆ ಲೇಟೆಸ್ಟ್ ವಾಟ್ಸಪ್ನಲ್ಲಿ ಅಪ್ಡೇಟ್ ಆದ್ರಿಂದ ಈ ಸಮಸ್ಯೆ ಆಗ್ತಿದೆ. ವಾಟ್ಸಪ್ಪಿಗೆ ಕೂಡ ಗೊತ್ತಾಗಿದೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಹಾಗಾಗಿ ವಾಟ್ಸಪ್ ಟೀಮ್ ಬಂದುಬಿಟ್ಟು ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡ್ತಾರೆ. ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ನೀವು ಇನ್ನೊಂದು ಉಪಾಯ ಮಾಡ್ಬೋದು. ಸೊ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡುವಂತಾಗುತ್ತಿಲ್ಲ, ಬ್ಯಾಕಪ್ ಮಾಡುವಂತಾಗುತ್ತಿಲ್ಲ.
ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಇನ್ಶಾರ್ಟ್ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಇದು ವೀಡಿಯೋ ಎಡಿಟಿಂಗ್ ಅಪ್ಲಿಕೇಶನು. ಇದನ್ನು ಓಪನ್ ಮಾಡಿ. ಸೊ ಯಾವ ವೀಡಿಯೋ ನೀವು ಹಾಕಬೇಕಂತ ಅಂದ್ಕೊಂಡಿದ್ದೀರಿ, ಸ್ಟೇಟಸ್ಗೆ ಅಥವಾ ಫ್ರೆಂಡಿಗೆ ಸೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಸೊ ಅದನ್ನು ಇದರಲ್ಲಿ ವೀಡಿಯೋಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಡೈರೆಕ್ಟಾಗಿ ಎಕ್ಸ್ಪೋರ್ಟಲ್ಲಿ 1080p ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ ರೇಟನ್ನು 30 ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ. ಇಷ್ಟು ಮಾಡ್ತಿದ್ದಾಗನೇ ಈ ಫೈಲ್ ಬಂದುಬಿಟ್ಟು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಸಪೋರ್ಟೆಡ್ ಫೈಲ್ ಅಂತ ಬರಲ್ಲ. ಈ ರೀತಿಯಾಗಿ ಮಾಡ್ಬೋದು. ಅಥವಾ ಇದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ವಾಟ್ಸಪ್ನವರು ಮತ್ತೆ ಈ ಪ್ರಾಬ್ಲಮನ್ನು ಫಿಕ್ಸ್ ಮಾಡ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ವಾಟ್ಸಪ್ನಲ್ಲಿ ತುಂಬ ಮಂದಿ ಫೇಸ್ ಮಾಡ್ತಿದ್ದಾರೆ ಈ ಪ್ರಾಬ್ಲಮನ್ನು. ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ. ಈ ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.